ಹುಬ್ಬಳ್ಳಿಯಲ್ಲಿ ನೇಹಾ ಹಿರೇಮಠ್ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹುಬ್ಬಳ್ಳಿ ಧಾರವಾಡ ಕಮಿಷನರ್ ರೇಣುಕಾ ಸುಕುಮಾರ್ ಕೂಡ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಹುಬ್ಬಳ್ಳಿ ಧಾರವಾಡ ಕಮಿಷನರ್ ರೇಣುಕಾ ಸುಕುಮಾರ್ ಪ್ರತಿಕ್ರಿಯೆಯನ್ನ ನೀಡಿರುವಂತದ್ದು ನೇಹಾ ಹತ್ಯೆಗೆ ಸಂಬಂಧಪಟ್ಟಂತೆ ನಿನ್ನೆ ನಡೆದ ಘಟನೆ ಕುರಿತು ಪ್ರಕರಣ ದಾಖಲು ಆಗಿದೆ. ಆರೋಪಿ ಫಯಾಜ್ನನ್ನು ಬಂಧನ ಮಾಡಲಾಗಿದೆ. ಇನ್ನು ವಿದ್ಯಾನಗರ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿಕೊಂಡಿದ್ದೇವೆ ಅನ್ನುವಂತ ಹೇಳಿಕೆಯನ್ನ ನೀಡಿದ್ದಾರೆ ಕಮಿಷನರ್. ಕಾನೂನು ಪ್ರಕಾರ ಏನು ಶಿಕ್ಷೆ ಆಗಬೇಕು ಅದು ಆಗೇ ಆಗುತ್ತೆ. ಈ ಕುರಿತು ಸಮಗ್ರ ತನಿಖೆ ನಡೆಸ್ತಾ ಇದ್ದೀವಿ. ಸದ್ಯ ಆರೋಪಿಯನ್ನ ಕೋರ್ಟ್ಗೆ ಹಾಜರುಪಡಿಸಲಾಗುತ್ತೆ. ಕಾನೂನಿನ ವ್ಯವಸ್ಥೆಯಲ್ಲಿ ಯಾವ್ಯಾವ ರೀತಿಯಾದಂಥ ಕ್ರಮಗಳನ್ನು ತೆಗೆದುಕೊಳ್ಬೇಕೋ ಅದನ್ನು ತೆಗೆದುಕೊಂಡೇ ಕೊಳ್ಳುತ್ತೀವಿ. ಈ ಕುರಿತಾಗಿ ತನಿಖೆ ಕೂಡ ನಡೆಸ್ತಾ ಇದ್ದೀವಿ. ಸದ್ಯ ಆರೋಪಿಯನ್ನ ಕೋರ್ಟ್ಗೆ ಹಾಜರುಪಡಿಸಲಾಗಿದೆ. ಕೋರ್ಟ್ 14 ದಿನ ನ್ಯಾಯಾಂಗ ಬಂಧನಕ್ಕೆ ಆದೇಶ ಕೂಡ ಕೊಟ್ಟಿದೆ. ಹುಬ್ಬಳ್ಳಿಯಲ್ಲಿ ಕಮಿಷನರ್ ರೇಣುಕಾ ಸುಕುಮಾರ್ ಹೇಳಿಕೆಯನ್ನ ನೀಡಿರುವಂತದ್ದು. ನೇಹಾ ಹತ್ಯೆ ಸಂಬಂಧಪಟ್ಟಂತೆ ಯಾವ್ಯಾವ ರೀತಿಯಾದಂಥ ತನಿಖೆಗಳನ್ನು ನಡೆಸಬೇಕೋ ಅದೆಲ್ಲ ತನಿಖೆಗಳನ್ನು ನಡೆಸ್ತಾ ಇದ್ದೀವಿ. ಈ ವಿಚಾರದಲ್ಲಿ ತುಂಬಾನೇ ಗಣನೆಗೆ ತೆಗೆದುಕೊಂಡು ಹತ್ಯೆ ಆಗಿರುವ ಬಗ್ಗೆ ಯಾವೆಲ್ಲ ಕಾರಣಕ್ಕೆ ಹತ್ಯೆಯನ್ನು ಮಾಡಲಾಯಿತು, ಏನೆಲ್ಲ ಅಲ್ಲಿ ವಿಷಯಗಳಿದ್ದಾವೆ, ಫಯಾಜ್ ಮತ್ತು ನೇಹಾ ಇಬ್ಬರು ಪ್ರೇಮಿಗಳು ಅಂತ ಏನು ಹೇಳ್ತಾ ಇದ್ದಾರೋ ಇದು ನಿಜಾನ ಅಥವಾ ಯಾವುದಾದ್ರೂ ರೀತಿಯಲ್ಲಿ ತಿರುಚಲಾಗಿದೆ, ಇದೆಲ್ಲದರ ಬಗ್ಗೆ ಕೂಡ ಸಮಗ್ರ ತನಿಖೆಯನ್ನು ಮಾಡ್ತೀವಿ. ಈಗಾಗಲೇ ಆರೋಪಿ ಫಯಾಜ್ನನ್ನ 14 ದಿನ ನ್ಯಾಯಾಂಗ ಬಂಧನಕ್ಕೆ ಇಟ್ಟು ಎನ್ಕ್ವೈರಿ ಕೂಡ ಅಲ್ಲಿ ಮಾಡಲಾಗ್ತಾ ಇದೆ. ಇನ್ನು ಕೋರ್ಟ್ಗೆ ಕೂಡ ಹಾಜರುಪಡಿಸಲಾಗುತ್ತೆ ಅಂತ ಹೇಳಿಕೆಯನ್ನ ನೀಡಿರುವಂತದ್ದು. ಎಲ್ಲರೂ ಗೊತ್ತಿರೋ ಹಾಗೆ ನಿನ್ನೆ ಆಲ್ರೆಡಿ ವಿದ್ಯಾನಗರ ಪೊಲೀಸ್ ಸ್ಟೇಷನ್ ಅಲ್ಲಿ ಈ ಘಟನೆಗೆ ಸಂಬಂಧಪಟ್ಟ ಹಾಗೆ FIR ರಿಜಿಸ್ಟರ್ ಆಗಿದೆ. ಒಂದೇ ತಾಸಲ್ಲಿ ಆರೋಪಿನ ಸಹ ಬಂಧನೆ ಮಾಡಿ ಮುಂದಿನ ಕ್ರಮ ಕೈಗೊಂಡಿದ್ದೀವಿ. ಇದು ಯಾವ ಫ್ಯಾಮಿಲಿ ಡಿಸೀಸ್ ಅವರ ಫ್ಯಾಮಿಲಿ ಏನಿದ್ದಾರೆ ಅವರು ಹೇಳಿರುವಂತಹ ವಿಷಯವನ್ನ ಗಣನೆಗೆ ತಗೊಂಡು ಕಾನೂನು ಪ್ರಕಾರವಾಗಿ ಕಟ್ಟುನಿಟ್ಟಿನ ಕ್ರಮ ಏನೇನು ಜರುಗಿಸಬೇಕು ಕಾಲಕಾಲಕ್ಕೆ ಅದನ್ನ ಜರುಗಿಸ್ಕೊಂಡ್ ಬಂದಿದ್ದೀವಿ. ಮುಂದೇನು ತನಿಖೆಯಲ್ಲಿ ಯಾವ ತರ ಅಂಶಗಳು ಹೊರಬೀಳುತ್ತೆ ಅದರ ಪ್ರಕಾರ ನಾವು ನಮ್ಮ ಮುಂದಿನ ಕ್ರಮವನ್ನ ಜರುಗಿಸ್ತೀವಿ. ಅವ್ರಿಗೂ ನಾವು ಅದೇ ಮಾಹಿತಿಯನ್ನ ಸಲ್ಲಿಸಿ ಇನ್ನ ನೀವು ನೋಡ್ತಿರಬಹುದು ಡಿಸ್ಪರ್ಸ್ ಆಗ್ತಾ ಇದ್ದಾರೆ. ಅವರಿಗೂ ನಾವು ಏನು ಇಲ್ಲಿವರೆಗೆ ಕ್ರಮ ಕೈಗೊಂಡಿದೀವಿ ಅದರ ಬಗ್ಗೆನೂ ಹೇಳಿ ಅವರ ಎಲ್ಲ ವಿಷಯವನ್ನ ತನಿಖೆ ಯಾವ ಹಂತದಲ್ಲಿದೆ, ಏನು ಕ್ರಮ ಇಲ್ಲಿಯವರೆಗೆ ತಗೊಂಡಿದೀವಿ ಅದನ್ನ ಎಲ್ಲ ಸವಿವರವಾಗಿ ಅವರಿಗೆ ತಿಳಿಸ್ಕೊಟ್ಟಿದ್ದೀವಿ. ತಮ್ಗೆಲ್ಲರೂ ಗೊತ್ತಿರೋ ಹಾಗೆ ನಿನ್ನೆ ಆಲ್ರೆಡಿ